ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇಲ್ಲ, ಯಾಕಂದ್ರೆ ಬಿಜೆಪಿ ಮುಸಲ್ಮಾನರ ವಿರುದ್ಧ ಅಂತೇಳಿ ಬೆಳಿಗ್ಗೆ ಎದ್ರೇನೆ ಎಲ್ಲ ಪೇಪರ್ಗಳ್ನಾಗ ಎಲ್ಲ ಇದ್ರಾಗ ತೋರಿಸ್ತಾನೆ ಇರ್ತದೆ. ಆದ್ರೆ ಇವತ್ತಿಗೆ 8 ವರ್ಷ ಆಯ್ತು ಪಾಲ್ಕೆ, ಇನ್ನೂ 2 ವರ್ಷ ಅವಧಿ ಉಳಿದಿದೆ. ಈಗ ಎಲೆಕ್ಟ್ ಆಗಿರೋದು ಒಬ್ಬ ಕುರುಬರ್ನು ಮಾಡಿಲ್ಲ ಮೇಯರು, ಒಬ್ಬ ಮುಸಲ್ಮಾನರು ಮಾಡಿಲ್ಲ. ಬ್ಯಾಕ್ವರ್ಡ್ನ ಇವ್ರು ಮಾಡ್ತೀನಿ ಅಂತಾರೆ. ನಾವು ಮೈನಾರಿಟಿ ಪರವಾಗಿದ್ದೀವಿ, ಅವ್ರ ಬಾಯಿ ಮಾತೇ ತಪ್ಪ. ಒಬ್ಬ ಮುಸಲ್ಮಾನರಿಗೆ ಇದುವರೆಗೂ ಮಾಡಿಲ್ಲ. ಡೆಪ್ಟಿ ಮೇಯರ್ ಮಾಡಿದ್ರು. ಡೆಪ್ಟಿ ಮೇಯರ್ಗೆ ಏನ್ ಪವರ್ ಇದೆ ಏನಿಲ್ಲ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯನೇ, ಜನರಿಗೂ ಗೊತ್ತಿದ್ದ ವಿಷಯನೇ. ಸುಮ್ಮನೆ ಬರಬೇಕು, ಕೊಡ್ಬೇಕು, ಹೋಗ್ಬೇಕು. ಯಾವುದೇ ಒಂದಿರಲಿ ಮೇಯರ್ಗೆ ಅಧಿಕಾರ ಇದೆ. ಹಿಂಗಾಗಿ ನಮ್ಮ ಬಳ್ಳಾರಿಯಲ್ಲಿ ಮುಸಲ್ಮಾನರಿಗೆ ಈ ಸಲ ಕೂಡ ದೋಖ ಮಾಡೋ ಉದ್ದೇಶದಿಂದಾನೇ ಇದನ್ನ ಮತ್ತೆ ಕೋರ್ಟ್ಗೆ ಹೋಗಿ ಎಲ್ಲಿ ಸಲ್ಲುತ್ತೆ ಅನ್ನೋದನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಮುಸಲ್ಮಾನರು ಆಗ್ಬಾರ್ದು ಮೇಯರ್. ಈಗ OBC ಇತ್ತು ಸರ್ ಮೊದಲು, ನಮ್ಮ ರೊಟೇಷನ್ ಸಿಸ್ಟಮ್ ನಲ್ಲಿ OBC ಇತ್ತು. ಅದು ಹೆಂಗ ಚೇಂಜ್ ಆಗಿದೆ ದೇವರನ್ನೇ ನಾನು ಡೆಪ್ತ್ ಆಗಿ ಹೋಗಿಲ್ಲ. ಜನರಲ್ ಮಾಡಿಸಿದ್ರೆ ಈಗ ಸರ್ಕಾರ ಯಾರ್ದಿದೆ? ಕಾಂಗ್ರೆಸ್ನವ್ರದ್ದೇ. ಕಾಂಗ್ರೆಸ್ನವ್ರ ಸರ್ಕಾರ ಈಗ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ಗೆ ಏನು ಆಸಕ್ತಿ ಇರಲ್ಲ. ಬಳ್ಳಾರಿ ಚೇಂಜ್ ಮಾಡಬೇಕು, ಅದನ್ನ ಮಾಡಬೇಕು ಅಂತೇಳಿ ಅವ್ರ ಕ್ಯಾಂಡಿಡೇಟ್ ಏನು, ಬೆಂಗಳೂರು ಕ್ಯಾಂಡಿಡೇಟ್ ಏನು ಇಲ್ಲಿ ಬಂದು ಮೇಯರ್ ಆಗಲ್ಲ. ಇಲ್ಲಿರೋ ಲೋಕಲ್ ಲೀಡರ್ಸ್ ನಲ್ಲಿ ಇರೋ ಗೊಂದಲ ಸರ್. ಈಗ ಮತ್ತೆ ಜನರಲ್ ನಲ್ಲಿ ಮಾಡಿ ಮತ್ತೆ ಯಾರನ್ನಾದ್ರೂ ಬೇರೆಯವ್ರನ್ನ ಮಾಡ್ಬೇಕಂಬ ಉದ್ದೇಶ ಇರ್ಬೋದು ಅವ್ರಿಗೆ. ಅದಕ್ಕಾಗಿ ಮತ್ತೆ ಜನರಲ್ ಮಾಡಿ ಜನರಲ್ ವಿರುದ್ಧನೇ ಅದೇ ಪಾರ್ಟಿದವರು, ಅದೇ ಪಕ್ಷದವರು OBC ಬೇಕು ಅಂತೇಳಿ ಹೋಗಿದ್ದಾರೆ. ಇದರಲ್ಲಿ ಒಂದೇ ನನಗೆ ಟ್ವಿಸ್ಟ್ ಅರ್ಥ ಆಗ್ತಾ ಇಲ್ಲ. 21 ಜನ ಕಾಂಗ್ರೆಸ್ನವರು ಇದ್ದಾರೆ, 5 ಜನ ಇಂಡಿಪೆಂಡೆಂಟ್. ಎಲ್ಲರನ್ನ ಕರೆದು ಅಲ್ಲಪ್ಪ ಮುಸಲ್ಮಾನರೇ ಆಗ್ತಾರೆ ಈ ಸಲ ಮೇಯರ್ ಅಂತೇಳಿ ನಾಯಕರು ಹೇಳಿದ್ರೆ ಅವ್ರ ಮಾತು ಯಾಕೆ ಕೇಳೋದಿಲ್ಲ? ಇವರು ನಾಯಕರೇ ಬೇಕಂತೇಳಿ ಈ ತರ ಡ್ರಾಮಾ ಆಡಿಸ್ತಾ ಇದ್ದಾರೆ ಅನ್ನೋದು ನಮ್ದೊಂದು ಇದು. ಬಿಜೆಪಿ ಸರ್ಕಾರದಾಗ 8 ಕಾರ್ಪೊರೇಟರ್ ಇದ್ರು, 2 ಸಾರಿ ಮೇಯರ್ ಮಾಡಿದ್ರು, 1 ಸಾರಿ ಡೆಪ್ಟಿ ಮೇಯರ್ ಮಾಡಿದ್ರು, ಮೈನಾರಿಟಿನ ಮಾಡಿದ್ರು. ಈ ವಾಟೆಡ್ಲಿ ಎಲ್ಲ ಕ್ಯಾಸ್ಟ್ಗಳೆಲ್ಲ ಎಲ್ಲರೂ ಮಾಡಿದ್ರು ಬಿಜೆಪಿ ಸರ್ಕಾರ ಇದ್ದಾಗ. ನಾವು ಎಲ್ಲ ಊರಿಗೆ ಗೊತ್ತಿರೋದು. ಇವಾಗ ಬೇಕಂತ ವಾಂಟೆಡ್ಲಿ ಅವ್ರು ಆಗ್ತಾರಂತೇಳಿ ಇದಕ್ಕೆ ಏನೆಲ್ಲ ಚೇಂಜ್ ಆಗಿರ್ಬೋದು ವರ್ಷಕ್ಕೊಮ್ಮೆ ಮೇಯರ್ ಎಲೆಕ್ಷನ್ ಆಗ್ಬೇಕಂತ ಗೊತ್ತೈತಲ್ಲ. 1 ವರ್ಷ ಆದ್ಮೇಲೆ ನೆಕ್ಸ್ಟ್ ಇಯರ್ಗೆ ಯಾವ ಕೆಟಗರಿ ತಗೊಂಡ್ಬರ್ಬೇಕಂದ್ರೆ ಅವ್ರು ಯೋಚನೆ ಮಾಡ್ಬೇಕು. ಅದು ಬಿಟ್ಟು ಇಷ್ಟು ಜನರಿಗೆಲ್ಲ ಮತ್ತೆ ಕಾರ್ಪೊರೇಟರಿಗೆಲ್ಲ ಒಂದು ಮಹಾನಗರ ಪಾಲಿಕೆ ನಮ್ಮ ಪಬ್ಲಿಕ್ಗೆಲ್ಲ ಒಂದು ತೊಂದರೆ ಕೊಟ್ಟು ಮೇಯರ್ ಎಲೆಕ್ಷನ್ ಪೋಸ್ಟ್ಪೋನ್ ಮಾಡ್ಕೊಂತ ಹೋದ್ರೆ ಇದು ಯಾವ ತರನೇ ನೀವೇ ಯೋಚನೆ ಮಾಡಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.